ಕೆಆರ್ಪುರ ಆರ್ಟಿಒ ಕಚೇರಿಗೆ ಉಪ ಲೋಕಾಯುಕ್ತ ವೀರಪ್ಪ ಭೇಟಿ. ಇಂದು ಹಲವೆಡೆ ಸರ್ಕಾರಿ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಅದೇ ರೀತಿ ಬೆಂಗಳೂರಿನ ಕೆಆರ್ಪುರದಲ್ಲಿ ಇರುವ ಆರ್ಟಿಒ ಕಚೇರಿ ಮೇಲೆ ಇಂದು ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಆರ್ಟಿಒ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಇತ್ತೀಚೆಗೆ ಕೆಆರ್ಪುರ ಆರ್ಟಿಒ ಅಧಿಕಾರಿಗಳ ಮೇಲೆ ಅತಿ ಹೆಚ್ಚಿನ ದೂರುಗಳು ಕೇಳಿ ಬಂದಿದ್ದವು. ಭ್ರಷ್ಟಾಚಾರ, ಸಾರ್ವಜನಿಕರಿಂದ ಹಣ ಪಡೆದು ಚಿಲ್ಲರೆ ನೀಡದೇ ಇರುವುದು, ಶಾಲಾ ಬಸ್ ಸೇರಿದಂತೆ ಹಲವು ವಾಹನಗಳಿಗೆ ಎಫ್ಸಿ ನೀಡದಿರುವುದು, ಲಂಚ ಕೇಳುವುದು ಸೇರಿದಂತೆ ಹಲವು ಆರೋಪಗಳು ಬಂದಿದ್ದು, ಇದೇ ಕಾರಣಕ್ಕಾಗಿ ಇಂದು ದಿಢೀರನೆ ಉಪ ಲೋಕಾಯುಕ್ತ ವೀರಪ್ಪ ಅವರ ನೇತೃತ್ವದ ತಂಡ ಆರ್ಟಿಒ ಕಚೇರಿಗೆ ನುಗ್ಗಿ ಅಧಿಕಾರಿಗಳಿಗೆ ಶಾಕ್ ನೀಡಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇದು ನಡೆಯದಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಬೆಂಗಳೂರು. ಇಷ್ಟೊತ್ತು ಅವರು ಎಷ್ಟು ಸಹ ಅಪ್ಲೈ ಮಾಡಿ ಸರ್ 1.5 ವರ್ಷ ಆಯಿತು. ದೂರು ಕೊಟ್ಟಿದ್ದಾರೆ, ಕೆಲಸ ಆಗಿದೆ, ದುಡ್ಡು ವಾಪಸ್ ಕೊಟ್ಟಿಲ್ಲ. ಅವರು ಅಲಿತಾ ಇದ್ದಾರೆ ದುಡ್ಡು ಕೊಡಿ ವಾಪಸ್ ಅಂತ. ಆಮೇಲೆ 3-4 ಜನ ಪಬ್ಲಿಕ್ ಬಂದಿದ್ದಾರೆ. ಕ್ಯಾಶ್ ಕೊಟ್ಟರೆ ಚೇಂಜ್ ಕೊಡೋ ಅಂತ ಅವರೇ ಕಂಪ್ಲೇಂಟ್ ಮಾಡಿದ್ದಾರೆ. ಅರ್ಧ ಸ್ಟಾಫ್ ಬರೋದೇ ಇಲ್ಲ. ಆಮೇಲೆ ಕೆಲವರು ಆನ್ಸರೇ ಮಾಡಲ್ಲ. ಆಮೇಲೆ ಇಲ್ಲಿ ನಮ್ಮ ARTO ಬೋರ್ಡು, ಅವರು ಒಳಗಡೆ ಚೇಂಬರ್ ಬೋರ್ಡ್ ಇಲ್ಲ, ಆಚೆನೂ ಬೋರ್ಡ್ ಇಲ್ಲ. ಅವರು RTO ಕೇಳಿದ್ರೆ ಅವರು ಬೆಳಗ್ಗೆನೇ ಏನು ನೆಲಮಂಗಲಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಸ್ಕ್ವಾಡು ಅಂತ, ಅದಕ್ಕೆ ಮೂವ್ಮೆಂಟ್ ಲಿಸ್ಟ್ ಮೇಂಟೈನ್ ಮಾಡಿಲ್ಲ. ಸುಮಾರು 5-6 ಜನ ಅಟೆಂಡೆನ್ಸ್ ಲಿಸ್ಟ್ ಇಲ್ಲ, ಕ್ಯಾಶ್ ಲಿಸ್ಟ್ ಇಲ್ಲ, ಮೂವ್ಮೆಂಟ್ ಲಿಸ್ಟ್ ಮೇಂಟೈನ್ ಇಲ್ಲ. ಇದು RTO ಆಫೀಸ್ ಅಂದರೆ ಅವರಿಗೆ ಎಷ್ಟು ವೆಹಿಕಲ್ಸ್ ಇಷ್ಟಾಗುತ್ತೆ, ಎಷ್ಟು ದಿನ ಹೋಗುತ್ತೆ, ಎಷ್ಟು ಎಕ್ಸ್ಪೈರ್ ಆಗ್ತಾಯಿದೆ, ಅವ್ರಿಗೇನು ಗೊತ್ತಿಲ್ಲ. ಉಮೇಶ್ ಎಲ್ಲದಕ್ಕೂ ನಾನು ಕೇಳಿದೆ, ಪ್ರತಿಯೊಂದು ಕಷ್ಟನೂ ಅವ್ನ ಕರಿ ಇವ್ನ ಕರೀತಾರೆ. ಅವ್ರು ಯಾರು ಬತ್ತ ನಿಂತ್ಕೊತಾರೆ, ಯಾರು ಆನ್ಸರ್ ಮಾಡ್ತಾಯಿಲ್ಲ. ಒಚ್ಚಲ್ಲಿ ಇದು RTO ಆಫೀಸು ಒಂಥರ ಸ್ವಂತ ಮನೆ. ಅವ್ರಿಗೆ ಏನು ಭಯ ಭಕ್ತಿ ಏನೂ ಇಲ್ಲ. ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಏನಂದರೆ ನಮಗೆ ಸುಮಾರು ಕಂಪ್ಲೇಂಟ್ ಬಂದಿದೆ. ಆ ಟೈಮ್ಗೆ DL ಕೊಡಲ್ಲ, ಎಫ್ಸಿಗಳು ಎಕ್ಸ್ಪೈರ್ ಆಗಿ ಓಡ್ತಾ ಇರ್ತಾರೆ. ಅಲ್ಲಿ ಆಫೀಸ್ಗೆ ಹೋದರೆ ಗೌರವ ಕೊಡಲ್ಲ, ದುಡ್ಡು ಕೊಡಿ ಏನೂ ಆಗೋಲ್ಲ ಅಂತೆಲ್ಲ ಫುಲ್ ಕಂಪ್ಲೇಂಟ್ ಇರೋದ್ರಿಂದ ಇವತ್ತು ಒಂದು 6 ಆಫೀಸ್ ಐಡೆಂಟಿಫೈ ಮಾಡಿದ್ವಿ ನಾವು. 2 ಸಾಹೇಬರು ಲೋಕಾಯುಕ್ತವರು ಇವ್ರ ಕಡೆ ಹೋಗಿದ್ದಾರೆ, ಇನ್ನೊಬ್ಬ ಸಾಹೇಬರು ಕಡೆ ನಾನು ಇಲ್ಲೊಂದು ಮತ್ತು ಕಸ್ತೂರಿ ನಗರಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಬಂದಾಗ ಅವರು ಲಕ್ಷಾಂತರ ವೆಹಿಕಲ್ಸ್ ಇಲ್ಲ ಕೊಡಮ್ಮ. ಟೋಟಲ್ ಎಷ್ಟು ಲಕ್ಷ ಇದೆ? 51,500 ವೆಹಿಕಲ್ಸ್ ಇದೆ. ಅಲ್ಲಿ ಎಕ್ಸ್ಪೈರಿ ವೆಹಿಕಲ್ಸು 1,50,503 ವೆಹಿಕಲ್ಸು. FC ಇಲ್ಲ, ಅದಕ್ಕೆಲ್ಲ ಇನ್ಶೂರೆನ್ಸ್ ಇಲ್ಲ. ಎಷ್ಟು ನೀವು ಸೀಜ್ ಮಾಡಿದಾರೆ ಅಂದರೆ ನಮ್ಮ ಉಮೇಶ್ ಅವರು ಆನ್ಸರ್ ಕೊಡ್ತಾ ಇಲ್ಲ. ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ. ಅದು ನೋಟಿಸ್ ಕೆಲವು ನೋಡಿದ್ದೀವಿ, ಅದು ಸಿಗ್ನೇಚರ್ ಇಲ್ಲ, ಏನಿಲ್ಲ, ಅಡ್ರೆಸ್ ಇಲ್ಲ. ಆಮೇಲೆ ಎಷ್ಟು ಸೀಜ್ ಮಾಡಿದ್ವಿ ಅಂತ ಆನ್ಸರ್ ಮಾಡ್ತಾ ಇಲ್ಲ ಅವರು. ಸ್ಕೂಲ್ ಬಸ್ಗಳು 1,199, ಅದರಲ್ಲಿ ಎಕ್ಸ್ಪೈರಿ 15 ಸ್ಕೂಲ್ ಬಸ್ ಎಫ್ಸಿನೇ ಇಲ್ಲ. ಹಂಗೆ ಓಡ್ತಾ ಇದ್ದಾರೆ ಅವರು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮಕ್ಕಳಿಗೆ ಆ ತಂದೆ ತಾಯಿ ಕೇಳೋರು, ನಮ್ಮ ಮಕ್ಕಳು ಕೇಳೋ ಇನ್ಶೂರೆನ್ಸ್ ಕೇಳೋರು ಯಾರು ದೇವರೇ ಗೊತ್ತು. ಈ ಥರ ಇರೋದ್ರಿಂದ ಕೇಸ್ ನಾವು ರಿಜಿಸ್ಟರ್ ಮಾಡ್ತಾಯಿದ್ದೀವಿ. 2,346 ಕಾರುಗಳು FC ಇಲ್ಲ. ಏನು ಮಾಡ್ತಾಯಿದ್ದೀರಿ ಸರ್? ನೋಟಿಸ್ ಕೊಟ್ಟಿದ್ದೀವಿ ಸರ್, ಅಷ್ಟೇ ಹೇಳೋದು. ಸ್ಕ್ರಾಪ್ ಹೆಂಗೆ ಮಾಡ್ತಾಯಿದ್ದಾರೆ ಆಗ್ತಾ ಇಲ್ಲ. ಇಂಟರ್ನ್ಯಾಷನಲ್ ಇಂಟರ್ಸ್ಟೇಟ್ ವೆಹಿಕಲ್ಸ್ ಬರ್ತಾರೆ, ಹೈ ಎಂಡ್ ವೆಹಿಕಲ್ಸ್. ಕೇರಳದಲ್ಲಿ 5 ಕೋಟಿ 6 ಕೋಟಿ ತೊಗೊತಾರೆ, ಇಲ್ಲಿ ಬಂದು ರನ್ ಮಾಡ್ತಾ ಇರ್ತಾರೆ. ಅದಂತ ಮಾಡಿದ್ರೆ ಅಂದರೆ ಮಾಡಿದ್ದೀವಿ ಅಂತಾರೆ, ರೆಕಾರ್ಡ್ ಕೊಟ್ಟಿಲ್ಲ, ಆನ್ಸರ್ ಮಾಡಿಲ್ಲ ಅವರು. ಆಮೇಲೆ ಇಲ್ಲಿ 7-8 ಜನ ಜೀನ್ಸ್ ಪ್ಯಾಂಟಲ್ಲಿ ಬಂದಿದ್ದಾರೆ. ಅವ್ರು ಕೇಳಿದೆ, ನಿಮ್ಮ ರೂಲ್ಸ್ ಹಿಂಗೆ ಇದೆಯಪ್ಪ ಅಂತ, ಗೌರ್ಮೆಂಟ್ ರೂಲ್ಸ್ ಹೆಂಗೆ ಮಾಡಬೇಕು ಅಂತ. ಇಲ್ಲ, ಫಾರ್ಮಲ್ ಇರಬೇಕು ಅಂತಿದೆ ಸರ್, ಇವತ್ತು ಫ್ರೈಡೇ ಆಯಿತು ಜೀನ್ಸ್ ಪ್ಯಾಂಟ್ ಹಾಕೊಂಡ್ಬಂದಿದ್ದೀವಿ ಅಂತ ಹೇಳ್ತಾರೆ. ಅವರೆಲ್ಲ ಡಾಟಾ ಎಂಟ್ರಿ ಔಟ್ಸೋರ್ಸ್ ಎಂಪ್ಲಾಯೀಸ್ಗಳು. ಅವ್ರು ನಮ್ಮ ಉಮೇಶ್ ಅವರು ಏನು ಆನ್ಸರ್ ಮಾಡ್ತಾಯಿಲ್ಲ. ನನ್ನ ಪ್ರಕಾರ ಈಸ್ ಕಂಟ್ರೋಲ್ ಬೈ ದಿ ಆಫೀಸರ್, ನಾಟ್ ಬೈ ಹಿಮ್. ಇವ್ರು ಯಾರನ್ನೂ ಆಫೀಸರ್ ಕಂಟ್ರೋಲ್ ಮಾಡ್ತಾಯಿಲ್ಲ. ಅವರ ಏನೇ ಕ್ವಶನ್ಸ್ ಕೇಳಿದ್ರು, ಸುಮಾರು 2 ಅವರ್ ಆಯಿತು ಬಂದಿಲ್ಲಿಗೆ, ಏನೇ ಕ್ವಶನ್ಸ್ ಕೇಳಿದ್ರು ಎವೇಸಿವ್ ಆನ್ಸರ್, ಸರಿಯಾಗಿ ಆನ್ಸರ್ ಕೊಡ್ತಾಯಿಲ್ಲ. ಇವಾಗ ತಾನೇ ನಿಮ್ಮ ನೆಕ್ಸ್ಟ್ ಆ್ಯಕ್ಷನ್ ದಿಲೀಪ್ ಅಂತೇಳಿ ಬಂದ. ನಾನು ಭಟ್ರಳ್ಳಿ ವಾಸಿ, ಆಮ್ ಆದ್ಮಿ ಪಾರ್ಟಿ ಅಧ್ಯಕ್ಷ, KRPುರಂ ವಿಧಾನಸಭಾ ಕ್ಷೇತ್ರ. 1 ವರ್ಷದ ಹಿಂದೆ ನಾನು ಇಲ್ಲಿ ಗಾಡಿ ನಂದು FC ಮಾಡಿ ನೇಮ್ ಚೇಂಜ್ ಬಂದಾಗ 150 ರೂಪಾಯಿ ಫೀಸ್ ಎಕ್ಸ್ಟ್ರಾ ಇಸ್ಕೊಂಡಿರ್ತಾರೆ. ಅದು ರಿಸಿಪ್ಟ್ ಕೊಡಿತಾರೆ. ಅದನ್ನು ಕೇಳಿದ್ರೆ ಕಣ್ತಪ್ಪಿಂದ ಆಗಿದೆ, ಹೆಡ್ ಆಫೀಸ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಇದುವರೆಗೂ ಏನಾಗಿಲ್ಲ. ಉಪಲೋಕಾಯುಕ್ತರು ಬಂದಿದ್ದರು, ವೀರಪ್ಪ ಅವರು, ಜಸ್ಟಿಸ್ ವೀರಪ್ಪ ಅವರು. ಅದನ್ನು ನೋಡಿ ನಾವು ಬಂದು ಕೇಳಿದ್ವಿ, ಇನ್ನೂ ಆಗಿಲ್ಲ, ನೋಡಿದ್ವಿ, ಹೆಡ್ ಆಫೀಸ್ ಕಳಿಸ್ತೀನಿ ಅಂತಾರೆ. ಇಲ್ಲಿ ಬೇಸಿಕ್ ಬೇಜಾನ್
ತೊಂದರೆಗಳಿದೆ, ಇಲ್ಲಿನ ಸಮಸ್ಯೆಗಳು. ಕುಡಿಯೋ ನೀರು ಸಮಯಕ್ಕೆ ಸರಿಯಾಗಿ ಅಧಿಕಾರಿಗಳು ಬರಲ್ಲ, ಐ ಡಿ ಕಾರ್ಡ್ ಯಾರು ಯೂಸ್ ಮಾಡಲ್ಲ, ಸರ್ಕಾರಿ ಅಧಿಕಾರಿಗಳು ಅಂತಲೇ ಹಾಕಲ್ಲ, ಕ್ಯಾಶ್ ಚೇಂಜ್ ತಗೊಂಡ್ರೆ ಕ್ಯಾಶ್ ಕೊಡಲ್ಲ, ಚೇಂಜ್ ವಾಪಸ್ ಕೊಡಲ್ಲ, ARTO ಅಂತೂ ಇಲ್ಲವೇ ಇಲ್ಲ, ನೇಮ್ ಬೋರ್ಡು, ಹಲವಾರು ಸಮಸ್ಯೆಗಳಿದೆ. ಇದು ಸರ್ಕಾರಿ ಅಧಿಕಾರಿಗಳು ಬರೀ ದುಡ್ಡು ಮಾಡೋಕ್ಕಿದ್ದಾರೆ, ಜನಗಳು ಕೆಲಸ ಮಾಡೋಕ್ಕೆ ಏನೂ ಕೆಲಸ ಆಗ್ತಿಲ್ಲ. ಎಲ್ಲಿ ಕೆಲಸ ಆಗುತ್ತೆ ಸರ್? 30 ದಿನ ಅಂತ ಹೇಳ್ತಾರೆ, ಎಲ್ಲಿ ಕೆಲಸ ಆಗುತ್ತೆ ಸರ್? ಏನೋ ಜನಗಳು ಹೋಗಿ ನಿಮಿಷ ಹೇಳಿ ಸರ್. DL ಕರೆಕ್ಟ್ ಟೈಮ್ಗೆ ಆಗಲ್ಲ ಸರ್. ಇವಾಗ ನೋಡಿ, ಬರೋ ವರ್ಷ ನನ್ನ ಮಗನಿಗೆ DL ಇದು LL ಮತ್ತು DL ಮಾಡಿಸ್ಬೇಕು. ಅದನ್ನೇ ಕೇಳಕ್ಕೆ ಬಂದ್ವಿ. ಏನೋ ಇನ್ ಟೈಮಿಗೆ ಸಿಗಲ್ಲ ಸರ್. ಯಾವುದೇ ಕೆಲಸ ಸಮಯಕ್ಕೆ ಆಗಲ್ಲ. ಆನ್ಲೈನ್ ಇದೆ, ಬೇಗ ಆಗುತ್ತೆ ಅಂತ. ಆನ್ಲೈನ್ ರಿಜೆಕ್ಟ್ ಮಾಡ್ತಾರಲ್ಲ ಸರ್, ಇವ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಓಡಾಡಕ್ಕೆ ಬಂದು ಕಾರ್ ನಿಲ್ಸಕ್ಕೂ ಅವಕಾಶ ಇಲ್ಲ. ಎಲ್ಲ ಎಷ್ಟು ವರ್ಷ ಆಗ್ತದೆ ಎಲ್ಲ ಚೀಟ್ ಮಾಡಿ ಲಾಕ್ ಮಾಡಿಲ್ಲ, ಮಾಡಿ ಬಿಸಾಕಿ. ನೋಡ್ರಿ, ಬರೀ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ, ನೀವು ಯಾವುದು ಇಂಪ್ಲಿಮೆಂಟ್ ಮಾಡಿ ಸರ್. ಏನು ಪ್ರಾಬ್ಲಮ್ ಸರ್? RC ಎಕ್ಸ್ಪೈರ್ ಆಗಿತ್ತು, ರಿನ್ಯೂವಲ್ ಮಾಡ್ಕೊಳಕ್ಕೆ ಬಂದ್ವಿ, ಫೀಸ್ ಕಟ್ಟಿದ್ವಿ, ನಡೀಲಿ ಅಂದರು, ನೀವು ಕೊಟ್ಟಿದ್ವಿ, ಅಷ್ಟೊತ್ತಿಗೆ ನೀವು ನಾವು ಬಂದ್ವಿ. ಕೆಲಸ ಮಾಡ್ಕೊಡ್ತಾರೆ ಉಮೇಶ, ಅವ್ರಿಗೆಲ್ಲ ಇನ್ವೇಟ್ ಮಾಡೋಣ. ಸುಮ್ಮನೆ ತೊಂದರೆ ಕೊಡ್ಬೇಡಿ. ಏನು ದುಡ್ಡಿನ ಕಾತಾರೆ ನಿಜ ಹೇಳಿ. ಇಲ್ಲ ಸರ್, ಕೇಳಿಲ್ಲ ಸರ್, ಸತ್ಯ ಹೇಳ್ತೀನಿ. ನಮ್ಮನೆ ಕಲ್ತಿದ್ರು ದರಿದ್ರ ಪ್ರಾಬ್ಲಮ್. ಹಾಸ್ಪಿಟಲ್ ಸರ್,